ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ಒಂದು ಹೆಲ್ತಿಯಾದ ಮೆಂತ್ಯ ಸೊಪ್ಪಿನ ದಾಲ್ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಇದು ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ. ಇದು ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ತಿಂತಾರೆ. ಇವತ್ತು ನಾವು ಜೋಳದ ರೊಟ್ಟಿ ಜೊತೆ ಮಾಡಿದ್ವಿ. ಜೋಳದ ರೊಟ್ಟಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಇದು ಮೆಂತ್ಯ ಸೊಪ್ಪಿನ ದಾಲ್. ಇದು ಭಾಳ ಈಸಿಯಾಗಿ ಮಾಡ್ಕೋಬೋದು ಮತ್ತು ಹೆಲ್ತಿಯಾದ ರೆಸಿಪಿನೂ ಹೌದು. ಇದನ್ನು ಹೆಂಗೆ ಮಾಡಿದೆ ಅಂತೇಳಿ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇದು ಹೆಂಗೆ ಮಾಡಿದೆ ಅಂತೇಳಿ ನೋಡ್ಕೊಂಬನ್ನಿರಿ. ಫಸ್ಟಿಗೆ ತೊಗರಿಬೇಳೆನ ಕುದಿಯೋಕೆ ಇಡಬೇಕು ನೋಡಿರಿ. ಈಗ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕಿ ಜಜ್ಕೊಳ್ಳೋಣ. ಈ ಕಲ್ಲೊಳಗೆ ಮಾಡಿದ್ದ ಅಡುಗೆ ನೋಡಿರಿ, ಕಲ್ಲೊಳಗೆ ಜಜ್ಜಿ ಮಾಡಿರೋ ಅಡುಗೆ ಭಾಳ ರುಚಿಯಾಗಿರುತ್ತೆ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದೆಲ್ಲ ಪೇಸ್ಟ್ ಮಾಡಿದಾದಮೇಲೆ ಅದು ತೆಗೆದಿಟ್ಕೊಂಡು ಒಂದು ಸಣ್ಣಂದು ಉಳ್ಳಾಗಡ್ಡಿ ಹೆಚ್ಕೊಳ್ಳೋಣ. ಈಗೇನು ಮೆಂತ್ಯ ಸೊಪ್ಪನ್ನು ನೋಡಿರಿ, ಆ ಮೆಂತ್ಯ ಸೊಪ್ಪು ಚಂದಂಗೆ ತೊಳ್ಕೊಂಡು ನೀರೆಲ್ಲ ಡ್ರೈ ಆದಮೇಲೆ ಸಣ್ಣಂಗೆ ಹೆಚ್ಕೋಬೇಕು. ಈಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಒಂದು ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಉಳ್ಳಾಗಡ್ಡಿ ಏನು ಹೆಚ್ಕೊಂಡಿದ್ವಲ್ರಿ ಅದನ್ನು ಚೆಂದಂಗೆ ಫ್ರೈ ಮಾಡಿಕೊಂಡು ಈಗ ಏನು ಪೇಸ್ಟ್ ಮಾಡಿದ್ವಲ್ರಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ಹಾಕಿ ಅರಿಶಿನದ ಪುಡಿ ಉಪ್ಪು ಆವಾಗ ಜಜ್ಕೊಳ್ಳೋ ಮುಂದಾಗ ಹಾಕ್ಕೊಂಡಿರ್ತೀವಿ. ಈಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಡ್ರಿ. ಆಮೇಲೆ ಇದೇನು ತೊಗರಿಬೇಳೆ ಕುದಿಸಿ ಇಟ್ಕೊಂಡಿರ್ತೀವಲ್ರಿ ಆ ತೊಗರಿಬೇಳೆನೂ ಇದ್ರೊಳಗೆ ಹಾಕಿ ಚೆಂದಂಗೆ ಕುದಿ ಬಂದಮೇಲೆ ಈ ಮೆಂತ್ಯ ಸೊಪ್ಪೇನು ಕಟ್ ಮಾಡ್ಕೊಂಡಿರ್ತೀವಲ್ರಿ ಅದನ್ನು ಹಾಕಿ ಚೆಂದಂಗೆ ಕಲಿಸ್ಕೊಂಡ್ಬಿಟ್ರೆ ಮೆಂತ್ಯ ಸೊಪ್ಪಿನ ದಾಲ್ ರೆಡಿ ಆಯ್ತು ನೋಡಿರಿ. ಭಾಳ ಈಸಿಯಾಗಿ ಮಾಡ್ಕೋಬೋದು, ಹೆಲ್ತಿಯಾಗಿ ಮಾಡ್ಕೋಬೋದು. ಇದು ಬೇಕಂದ್ರೆ ವೈಟ್ ರೈಸ್ ಜೊತೆ ಸ್ವಲ್ಪ ತುಪ್ಪ ಹಾಕಿನೂ ತಿನ್ಕೋಬೋದು ಕಲಿಸ್ಕೊಂಡು. ಈಗ ನೋಡಿರಿ ಜೋಳದ ರೊಟ್ಟಿ ಜೊತೆ ನಾವು ಮಾಡಿದ್ದೀವಿ ಇವತ್ತು. ಜೋಳದ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ ಇದು ಮೆಂತ್ಯ ಸೊಪ್ಪಿನ ದಾಲ್. ಆಮೇಲೆ ವೈಟ್ ರೈಸ್ ಜೊತೆನೂ ಕಲಿಸ್ಕೊಂಡು ತಿಂದ್ವಿ ಅಂದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡಿರಿ ಒಂದು ಸರಿ ಟ್ರೈ ಮಾಡಿರಿ. ಈ ಥರ ಹೆಲ್ತಿಯಾದ ರೆಸಿಪಿಗಳನ್ನು ನನ್ನ ಚಾನಲ್ ಒಳಗೆ ನೋಡ್ಕೋಬೋದು. ಆಮೇಲೆ ಹಳೆ ವಿಡಿಯೋಗಳನ್ನು ಹೆಲ್ತಿ ರೆಸಿಪಿಗಳನ್ನು ಹಾಕಿದ್ದೀನಿ, ಬೇಕಂದ್ರೆ ಅದನ್ನು ಚೆಕ್ ಮಾಡಿ ಮಾಡ್ಕೊಳ್ರಿ. ಈಗ ನೋಡಿರಿ ರೊಟ್ಟಿ ಜೊತೆ ಮೆಂತ್ಯ ಸೊಪ್ಪಿನ ದಾಲ್ ಆಮೇಲೆ ಒಂದು ಸೌತೆಕಾಯಿ ತಿಂದ್ರೆ ಹೆಲ್ತಿಯಾದ ರೆಸಿಪಿ ರೆಡಿ ಆಯ್ತು ನೋಡಿರಿ. ನಮಸ್ಕಾರ.